ಮೇಷರಾಶಿಗೆ ಸೂರ್ಯನ ಪ್ರವೇಶ ಇದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಸೂರ್ಯ ಗ್ರಹದ ಬಗ್ಗೆ ಒಂದಷ್ಟು ವಿವರಣೆ ಕೊಟ್ಟರು. ರಾಜಗ್ರಹ, ನವಗ್ರಹಗಳಲ್ಲೇ ಶ್ರೇಷ್ಠವಾದಂತಹ ಗ್ರಹ. ಸೂರ್ಯನ ಬಲ ಹೊಂದಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು, ಒಳ್ಳೆ ಆರೋಗ್ಯ ಇರುತ್ತೆ, ಅಂದುಕೊಂಡದ್ದನ್ನ ಸಾಧಿಸ್ಬೋದು, ಆತ ರಾಜನಾಗೋದು ಪಕ್ಕ ಅಂತ. ಹಾಗಾದ್ರೆ ಮೇಷರಾಶಿಗೆ ಸೂರ್ಯನ ಪ್ರವೇಶ ಅನ್ನೋದು ಯಾವ ಯಾವ ರಾಶಿಯವರಿಗೆ ಅದರ ಫಲ ಸಿಗುತ್ತೆ ಅದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳ 7 ರಾಶಿ ಅಂತ ಹೇಳಿದ್ರಿ, ಅದರಲ್ಲಿ ಈಗ ಶುರು ಮಾಡೋದಾದ್ರೆ ಈ ಮೇಷರಾಶಿಗೆ ಮೊದಲು, ಯಾಕಂದರೆ ಅಲ್ಲಿಂದನೇ ಶುರುವಾಗುತ್ತೆ. ಹೀಗಾಗಿ ಅದು ನೋಡೋದಾದರೆ ಮೇಷರಾಶಿಯಲ್ಲಿ ನೀವಿಷ್ಟು ಹೇಳಿದ್ನಲ್ಲ, ಪ್ರತಿತಶ್ಚತುರಃ ಅಟನಃ ಅಲ್ಪವಿತ್ತಃ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಮೇಷರಾಶಿಯಲ್ಲಿ ಸೂರ್ಯ ಸಂಚರಿಸುವಾಗ ಆಗುವಂಥ ಒಂದು ಫಲ ಇದು. ಪ್ರಸಿದ್ಧರು ಆಗ್ತಾರೆ. ಅಲ್ಲಿ ವಸ್ತುತಃ ರಾಜಗ್ರಹ ಅಲ್ಲಿ ಮೇಷದಲ್ಲಿ ಇರುವ ಸಂದರ್ಭದಲ್ಲಿ ರಾಜಪಟ್ಟವನ್ನೇ ತಂದುಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಬ್ಬ ಜನನಾಯಕರಾಗಿರ್ತಾರೆ. ಇದ್ದಕ್ಕಿದ್ದ ಹಾಗೆಯೇ ಒಂದು ನೀವು ಮಾಡಿರಿ, ನಿಮಗೆ ಆ ಶಕ್ತಿ ಇದೆ ಅಂತ ಹೇಳಿ ಒಂದು ಪಟ್ಟ ಬಂದ್ಬಿಡುತ್ತೆ. ಹಾಗೆ ಜನನಾಯಕತ್ವ ಅಂತಕ್ಕಂಥದ್ದು ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಏನು ಗೈಡೆನ್ಸ್ ಮಾಡ್ಕೊಂಡಿರ್ತಾರೆ, ಆದರೆ ಅವರಿಗೆ ಇದಕ್ಕಿದ್ದ ಹಾಗೆಯೇ ಈಗ ನೋಡಿ ಶುರುವಾಗ್ಬಿಡುತ್ತೆ. ಎಸ್ ನೀವು ಮಾಡ್ತೀರಿ, ನಿಮಗೆ ಆ ಕೆಪಾಸಿಟಿ ಇದೆ, ಬನ್ನಿರಿ ಮಾಡಿ ಮೂತವಾಗಿ. ಅಧಿಕಾರ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಮೇಷರಾಶಿ ಆಗಿದ್ದರೆ ನಿಮಗೆ ನೋಡಿ ಎಷ್ಟು ದಿವಸ ನೋಡಿ ನಾನು ಗಮನಿಸ್ತಾ ಇದ್ದೀನಿ, ನಿಮಗೆ ಒಂದು ಲೀಡರ್ಶಿಪ್ ಇದೆ, ಬನ್ನಿರಿ ನೀವು ಮುಗಿಸಿ, ನೀವು ಗೈಡ್ ಮಾಡಿ ಅಂತ. ಈ ಥರದ್ದು ಒಂದು ಅವರಿಗೆ ಅಂಥದ್ದೊಂದು ಅಧಿಕಾರದ ಬಲ ಬಂದ್ಬಿಡುತ್ತೆ. ಮತ್ತು ಚತುರಃ, ಬುದ್ಧಿಶಕ್ತಿ. ಇಷ್ಟು ದಿವಸ ಸ್ವಲ್ಪ ಮಂಕಾಗಿತ್ತು, ಏನೋ ತೋಚ್ತಾ ಇರಲಿಲ್ಲ ಅಂದರೆ ಸೂರ್ಯನ ಪ್ರಭಾವದಿಂದಾಗಿ ಈಗ ಆ ಹೊಳಹು, ಇಷ್ಟು ದಿವಸ ನಂಗೆ ಅದು ಹೊಳಿಲಿಲ್ಲ, ಈಗ ಹೊಳಿತು ನೋಡಿ, ಆ ಥರದ್ದೊಂದು ಚತುರತೆ ಅನ್ನೋದು ಕೂಡ ಮೈಗೂಡಿ ಬಿಡುತ್ತೆ. ಮತ್ತು ಸಂಚಾರ, ಒಂದು ಕಡೆ ಅಲ್ಲಿ ಇಲ್ಲಿ ಸುತ್ತಾಟ ಇದೆಯಲ್ಲ, ಈ ಥರದ್ದು ಒಂದು ಬುದ್ಧಿ ಅಂದರೆ ಮನಸ್ಸು ಹಾಗೆ ವಾಲತ್ತೆ, ಎಲ್ಲೋ ಒಂದು ಹೋಗೋಣ ಹೀಗೆ ಜರ್ನಿ, ಈ ಥರದ್ದೊಂದು. ಮತ್ತು ಕೆಲಸಗಳಿಗಾಗಿಯೂ ಅಷ್ಟೇ, ಯಾವುದೋ ಒಂದು ಕೆಲಸದ ನಿಮಿತ್ತ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಸಾಧನೆಗಾಗಿ ಹೋಗ್ತಕ್ಕಂಥದ್ದು, ಈ ಥರದ್ದು ಒಂದು ಗುಣವನ್ನು ಅಲ್ಲಿ ಕಾಣಬಹುದು ನಾವು. ಮುಖ್ಯವಾಗಿ ಬಲ, ಅಧಿಕಾರದ ಬಲ ಸಿಗುತ್ತೆ ನಿಮಗೆ. ಅದು ಸಾಮಾನ್ಯ ಒಬ್ಬ ವಿದ್ಯಾರ್ಥಿಗಳಿಗೆ ಹೋಲಿಸ್ಕೊಂಡ್ರೆ ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ಮಾನಿಟರ್ ಆಗ್ತಕ್ಕಂಥದ್ದು, ಆ ಥರ ಅಲ್ಲಿಂದ ಹಿಡಿದು ನೀವು ಲೋಕಪ್ರಸಿದ್ಧ ನಾಯಕನಾಗುವವರೆಗೆ ನಿಮ್ಮ ರಂಗಗಳಲ್ಲಿ ಅಂತೂ ನಿಮಗೊಂದು ಅಧಿಕಾರದ, ಅಥವಾ ನಿಮ್ಮ ಮಾತಿಗೆ ನೀವು ಅಧಿಕಾರಸ್ಥರ ಸಿಗಲಿಲ್ವಲ್ಲ ಅಂತಲೂ ಬೇಚಾಡ್ಕೊಳ್ಳೋ ಹಾಗಿಲ್ಲ, ನಿಮ್ಮ ಮಾತಿಗೆ ಅಲ್ಲಿ ಅಧಿಕಾರಿಗಳೇ ಬೆಲೆ ಕೊಟ್ಬಿಡ್ತಾರೆ. ಆ ಥರ ಆ ರೀತಿಯಲ್ಲಿ ನಿಮಗೆ ಒಂದು ಬದಲಾವಣೆ ಕಾಣಲಿಕ್ಕೆ ಅವಕಾಶ ಇದೆ, ಖಂಡಿತ ಇದೆ. ಮತ್ತು ಆತ ನಿಮಗೆ ಪಂಚಮಾಧಿಪತಿ. ಹೀಗಾಗಿ ಬುದ್ಧಿಶಕ್ತಿ ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ ಇತ್ಯಾದಿಗಳಲ್ಲೆಲ್ಲ ನಿಮ್ಮ ಬಲ ಇದ್ದೇ ಇರುತ್ತೆ. ಆ ಥರದೊಂದು ಮಕ್ಕಳಲ್ಲೂ ಅಷ್ಟೇ ಸಾಮರಸ್ಯ ಬರುತ್ತೆ. ತಂದೆ ಮಕ್ಕಳ ಕಿತ್ತಾಟ ಇತ್ಯಾದಿ ಇದ್ದರೆ, ಪ್ರಾರಂಭದಲ್ಲಿ ಹೇಳಿದ್ನಲ್ಲ ನಾನು, ತಂದೆ ಮಕ್ಕಳ ಬಾಂಧವ್ಯವೂ ಸರಿ ಹೋಗಿಬಿಡುತ್ತೆ ಸೂರ್ಯ ಉಚ್ಚಸ್ಥಾನಕ್ಕೆ ಬಂದಾಗ ಅಂತ. ಆ ರೀತಿಯಲ್ಲಿ ಒಂದು ಒಳ್ಳೆಯ ಫಲ ಕಾಣಬಹುದು. ಇದಾದ ನಂತರದಲ್ಲಿ ಇಂಥದ್ದೇ ಒಂದು ಶುಭ ಫಲ ಕಾಣಲಿಕ್ಕೆ ನಾವು ಮಿಥುನ ರಾಶಿಗೆ ಹೋಗಬೇಕು. ಮಿಥುನ ರಾಶಿಯವರಿಗೆ ಅಷ್ಟೇ ನೋಡಿ, ಅಲ್ಲಿ ಲಾಭದಲ್ಲಿದ್ದಾನೆ ಸೂರ್ಯ. ನಾವು ಸಾಮಾನ್ಯವಾಗಿ ಗುರುಬಲ ಇದ್ದರೆ ಮದುವೆ ಆಗುತ್ತೆ, ಗುರುಬಲ ಇದ್ದರೆ ಮದುವೆ ಅಂತ ನಿಮಗೆ ಮನಸ್ಸಲ್ಲಿ ಒಂದು ಕೂತು ಬಿಟ್ಟಿದೆ. ಗುರುಬಲ ಇದ್ರೇ ಮದುವೆ ಅನ್ನೋದು ತಪ್ಪು ತಿಳ್ಕೊಂಡಿದ್ದೀರಾ. ಅಷ್ಟೇ ಅಲ್ಲ, ರವಿ ಬಲವೂ ಬೇಕು. ಯಾರಿಗೆ? ಪುರುಷರಿಗೆ. ಪುರುಷಾಣಾಂ ರವೇರ್ಬಲಂ ಸ್ತ್ರೀಣಾಂ ರವಿ ಏನು ಚಂದ್ರನ ಬಲ ಅಂತ, ಸ್ತ್ರೀಣಾಂ ಗುರುಬಲಂ ಅಂತ, ಕ್ಷಮಿಸಿ, ಸ್ತ್ರೀಯರಿಗೆ ಗುರುಬಲ ಬೇಕು, ಪುರುಷಾಣಾಂ ರವೇರ್ಬಲಂ ಅಂತ. ರವಿ ಲಾಭದಲ್ಲಿದ್ದ ನೋಡಿ, ರವಿ ಬಲ. ಈಗ ವಿವಾಹಕ್ಕೇನಾದ್ರು ಮಿಥುನ ರಾಶಿಯವರು ಅಲೆದಾಟ ಏನೋ ಇಷ್ಟು ದಿವಸ ಸಿಗಲಿಲ್ಲ ಅಂತ ನೀವು ಒದ್ದಾಡ್ತಾ ಇದ್ದರೆ, ಸಂಕಟ ಪಡ್ತಾ ಇದ್ದರೆ, ಈಗ ನೋಡಿಪ್ಪ ರವಿ ಒಂದು ತಿಂಗಳಲ್ಲಿ ಏನು ಬೇಕು ಅದನ್ನು ಮಾಡಿಬಿಡ್ತಾನೆ, ನಿಮ್ಮ ಅಪೇಕ್ಷೆಗಳನ್ನು ಈಡೇರಿಸ್ತಾನೆ. ಮತ್ತು ಲಾಭದ ತೃತೀಯಾಧಿಪತಿ, ಧೈರ್ಯದ ಅಧಿಪತಿ ಲಾಭದಲ್ಲಿದ್ದಾಗ ನಿಮ್ಮ ಹೋರಾಟ, ನಿಮ್ಮ ಒಂದು ಏನು ಸಾಹಸ, ಇವುಗಳಿಗೆ ವಿಶೇಷವಾದ ಮಾನ್ಯತೆ, ಬೆಲೆ, ಲಾಭ ಇವುಗಳನ್ನೆಲ್ಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ನಿಮಗೂ ಕೂಡ ಅಧಿಕಾರದ ಲಾಭ ಆಗಬಹುದು, ಹಿರಿಯರಿನ, ರಾಜಕಾರಣಿಗಳಿಂದ ಅಥವಾ ಜನನಾಯಕರಿಂದ ಒಂದು ಸಲಹೆ, ಸೂಚನೆ. ಎಷ್ಟು ದಿವಸ ಅಲೆದಾಡದೆ ಒಂದು ಕೆಲಸ ಆಗ್ತಾ ಇರಲಿಲ್ಲ, ಗೌರ್ಮೆಂಟ್ ಯಾವುದೋ ಒಂದು ಕೆಲಸಗಳಿಗೆ ಹೋದರೆ ಯಾಕೆ ಒಂದು ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ನೀವು ಒಂದು ತಾಲೂಕು ಆಫೀಸ್ಗೆ ಹೋಗಿ ಬನ್ನಿ, ಕೆಲಸವೇ ಆಗ್ತಾ ಇರಲಿಲ್ಲ. ಆದರೆ ಈಗ ಟ್ರೈ ಮಾಡಿ, ಪಟ ಕೆಲಸಗಳಾಗ್ಬಿಡುತ್ತೆ. ನಿಮಗೇನು ಬೇಕು ಎಲ್ಲ ಸೈನು ನಡೆದು ಹೋಗಿಬಿಡುತ್ತೆ. ಒಂದು ತಹಸೀಲ್ದಾರನ ಭೇಟಿ ಮಾಡೋಕ್ಕಾಗಲಿಲ್ಲ, ಈಗ ಪ್ರಯತ್ನ ಮಾಡಿ. ಆ ಥರ ಅಂದರೆ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅಂಥದ್ದೊಂದು ಲಾಭಗಳು, ಅಲ್ಲಿಂದ ಬರ್ತಕ್ಕಂಥ ಯಾವುದೋ ಒಂದು ಅನುಕೂಲಗಳು ಇತ್ಯಾದಿ ಅವುಗಳು ಸಿಗ್ತಾ ಹೋಗುತ್ತೆ ಅಂತ. ಒಂದು ರೇಷನ್ ಕಾರ್ಡ್ ಮಾಡ್ಸೋಕೆ ಒದ್ದಾಡ್ಬಿಟ್ವಿ ಅಂತಂದರೆ ಈಗ ಪ್ರಯತ್ನ ಮಾಡಬಹುದು ಅಂತ. ಆ ಥರದ ಲಾಭಗಳನ್ನ ಖಂಡಿತ ಕಾಣಬಹುದು. ಚೆನ್ನಾಗಿದೆ. ಅಲ್ಲಿಂದ ಹಿಡಿದು ಪಟ್ಟದವರೆಗೆ ಅದು ನಿಮಗೂ ಅನ್ವಯ ಆಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಮಿಥುನ ರಾಶಿಯವರೆಗೂ ಈ ಥರದೊಂದು ಫಲ ಇದೆ. ಮತ್ತು ಸಹೋದರ ಅಧಿಪತಿಯವನು, ಹೀಗಾಗಿ ಸಹೋದರ ಲಾಭಸ್ಥಾನಕ್ಕೆ ಬಂದಾಗ ಸಹೋದರರಲ್ಲಿ ಲಾಭ, ಅವರಿಂದಾಗಿ ಅನುಕೂಲ ಆಗ್ತಕ್ಕಂಥದ್ದು. ಇಷ್ಟು ದಿವಸ ಗಲಾಟೆ ಘರ್ಷಣೆಗಳಿದ್ದರೆ ಅದೆಲ್ಲ ಪಕ್ಕಕ್ಕೆ ಹೋಗಿ ಈಗ ಒಂದು ಒಳ್ಳೆಯ ಸಾಮರಸ್ಯದ ಭಾವನೆ ಏರ್ಪಾಡಾಗ್ತಕ್ಕಂಥದ್ದು. ಈ ಥರದನ್ನೆಲ್ಲ ನಾವು ಖಂಡಿತ ಕಾಣಬಹುದು. ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ. ನಾನು ಶನೈಶ್ಚರಂದೋ ಮತ್ತೊಂದು ಗುರುವೇದಲ್ಲಿದ್ದಾನೆ ಇವುಗಳು ಯಾವುದೂ ಹೇಳ್ತಾ ಇಲ್ಲ, ಕೇವಲ ರವಿ ಫಲ ಅಷ್ಟನ್ನು ಹೇಳ್ತಾ ಇದ್ದೇನೆ. ಇದು ಒಂದು
ಒನ್ ಸೈಡ್ ಫಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.